ಕರಿಯರ್ ಗೈಡೆನ್ಸ್ ಎಂಬುದು ಪ್ರತಿ ವಿದ್ಯಾರ್ಥಿಗೆ ಅತಿ ಮುಖ್ಯ. ಭಾರತೀಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಕರಿಯರ್ ಗೈಡೆನ್ಸ್ ಕುರಿತು ವಿಶೇಷ ತರಗತಿಗಳೇನೂ ಇಲ್ಲ. ಇದಕ್ಕೆ ಪಠ್ಯಕ್ರಮವೂ ಇಲ್ಲ. ತಮ್ಮ ಮಕ್ಕಳು ಬಾಲ್ಯದಿಂದಲೇ ಪ್ರಾಥಮಿಕ ಶಾಲಾ ಹಂತದಿಂದಲೇ ಟ್ಯೂಷನ್ಗೆ ಕಳಿಸ್ತಕ್ಕಂಥ ಬಹುಸಂಖ್ಯಾತ ಪೋಷಕರಿಗೆ ಕರಿಯರ್ ಗೈಡೆನ್ಸ್ ಪ್ರಾಮುಖ್ಯತೆಯು ಅಷ್ಟಾಗಿ ತಿಳಿದಿಲ್ಲ. ಹೌದು, ಈ ಕರಿಯರ್ ಗೈಡೆನ್ಸ್ ಎಂದರೇನು ಎನ್ನುವ ಪ್ರಶ್ನೆ ಹಲವರಿಗೆ ಇದೆ. ಪ್ರತಿ ವಿದ್ಯಾರ್ಥಿಯ ಕರಿಯರ್ ಪ್ರೊಫೆಷನಲ್ ಜರ್ನಿ ಯಾವುದಾಗಿರಬೇಕು, ಹೇಗಿರಬೇಕು ಎಂದು ಮೊದಲೇ ಯೋಜನೆ ರೂಪಿಸಿಕೊಳ್ಳುವುದು. ಅಷ್ಟೇ ಮಾತ್ರವಲ್ಲದೆ, ನಾನು ಎಷ್ಟನೇ ವಯಸ್ಸಿಗೆ ಉದ್ಯೋಗ ಆರಂಭಿಸಬೇಕು, ಆ ಕ್ಷೇತ್ರದ ಹುದ್ದೆಗಳಲ್ಲಿ ಎಷ್ಟು ವರ್ಷಕ್ಕೆ ಎಷ್ಟನೇ ಹಂತದಲ್ಲಿ ಇರಬೇಕು, ಅಥವಾ ಆಸಕ್ತ ಉದ್ಯೋಗಕ್ಕೆ ಹೇಗೆಲ್ಲ ಸಿದ್ಧತೆ ಮಾಡಿಕೊಂಡು ಯಾವೆಲ್ಲ ಕೋರ್ಸ್ ಓದಿಕೊಂಡು ರೆಡಿಯಾಗಬೇಕು, ಯಾವ ಕೋರ್ಸ್ ಓದಿದರೆ ಯಾವ ಕೆಲಸಕ್ಕೆ ಅನುಕೂಲ, ಯಾವ ಹುದ್ದೆಗೆ ಏನು ಓದಬೇಕು, ಇದೆಲ್ಲವನ್ನು ತಿಳಿಸುವುದೇ ಕರಿಯರ್ ಗೈಡೆನ್ಸ್ ಅಥವಾ ಕರಿಯರ್ ಕೌನ್ಸಿಲಿಂಗ್. ಈ ಪ್ರಶ್ನೆಗೆ ಹಲವು ಪ್ರಮಾಣೀಕೃತ ಕರಿಯರ್ ಕೌನ್ಸಿಲರ್ಗಳು ತಮ್ಮದೇ ಆಗಿರತಕ್ಕಂಥ ಉತ್ತರವನ್ನು ನೀಡುತ್ತಾರೆ. ಭಾರತೀಯ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳು 10ನೇ ತರಗತಿ ತಲುಪುವುದರೊಳಗಡೆ ಕರಿಯರ್ ಕುರಿತು ಮಾರ್ಗದರ್ಶನ ಪಡೆಯುವುದು ಸೂಕ್ತ ಎನ್ನುತ್ತಾರೆ ಹಲವರು. ತಾತ್ವಿಕವಾಗಿ 2ನೇ ತರಗತಿಗೆ ಕರಿಯರ್ ಕೌನ್ಸಿಲಿಂಗ್ ಆರಂಭವಾದರೆ ಇನ್ನೂ ಉತ್ತಮ ಎಂದು ಸಹ ಹೇಳಲಾಗುತ್ತದೆ. ಇದಕ್ಕೆ ಕಾರಣ 10ನೇ ತರಗತಿಯ ನಂತರ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದಲ್ಲಿ ವಿಜ್ಞಾನ ವಿಭಾಗ, ಕಾಮರ್ಸ್ ವಿಭಾಗ ಅಥವಾ ಕಲಾ ವಿಭಾಗ ಇವುಗಳಲ್ಲಿ ಯಾವುದಾದರೂ ಗಮನಾರ್ಹವಾಗಿ ಆಯ್ಕೆ ಮಾಡುವ ತಮ್ಮ ಕರಿಯರ್ ಕ್ಷೇತ್ರದ ಆಯ್ಕೆಗೆ ನಿರ್ಧಾರ ತೆಗೆದುಕೊಳ್ಳುವ ಗಂಭೀರ ಹಂತ ಇದಾಗಿರುತ್ತದೆ. ಚಿಕ್ಕ ವಯಸ್ಸಿನಿಂದಲೇ ಕರಿಯರ್ ಕೌನ್ಸಿಲಿಂಗ್ ಆರಂಭಿಸುವುದರಿಂದ ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಸಮಗ್ರವಾಗಿ ತಿಳಿದುಕೊಳ್ಳಲು ಸಹಾಯಕವಾಗುತ್ತದೆ. ಈ ಕುರಿತು ಆಳವಾದ ಮೌಲ್ಯಾಂಶಗಳು ವಿದ್ಯಾರ್ಥಿಗಳಿಗೆ ತಮ್ಮ ಮುಂದಿನ ವಿದ್ಯಾಭ್ಯಾಸ ಮತ್ತು ಪ್ರೊಫೆಷನಲ್ ಮಾರ್ಗಗಳ ಆಯ್ಕೆಗೆ ಸಹಕಾರವಾಗುತ್ತದೆ. ವಿದ್ಯಾರ್ಥಿ ತನ್ನ ಆಪ್ಟಿಟ್ಯೂಡ್ ಮತ್ತು ಆಸಕ್ತಿಗಳನ್ನು ಗುರುತಿಸಿಕೊಂಡು ಉನ್ನತ ಶಿಕ್ಷಣಕ್ಕೆ ಹಾಗೆ ವೃತ್ತಿಗೆ ಹೇಗೆ ಸನ್ನದ್ಧರಾಗಬೇಕು ಎಂದು ತಿಳಿಯಲು ಸುಲಭ ಮಾರ್ಗಗಳನ್ನು ಇದು ಒದಗಿಸುತ್ತದೆ. ಎಲ್ಲದಕ್ಕೂ ಹೆಚ್ಚಾಗಿ ಆರಂಭಿಕ ಕರಿಯರ್ ಗೈಡೆನ್ಸ್ ವಿದ್ಯಾರ್ಥಿಯ ಸಮಗ್ರ ಬೆಳವಣಿಗೆಯಲ್ಲಿ ಸಹಾಯಕವಾಗುತ್ತದೆ. ಇದು ಕೇವಲ ಶೈಕ್ಷಣಿಕ ಆಯ್ಕೆಗಳಿಗೆ ಸಹಾಯ ಮಾಡುವುದಲ್ಲದೆ ಸ್ವಯಂ ಪ್ರಜ್ಞೆಯನ್ನು ಕೂಡ ಮೂಡಿಸುತ್ತದೆ. ಉದ್ದೇಶ ಚಾಲಿತ ವೃತ್ತಿ ಜೀವನಕ್ಕೆ ಅಡಿಪಾಯ ಹಾಕಿಕೊಡುತ್ತದೆ. ವಿದ್ಯಾರ್ಥಿಗಳು ವಿವಿಧ ಬಗೆಯ ವೃತ್ತಿ ಆಯ್ಕೆಗಳನ್ನು ತಿಳಿಯಬಹುದು, ಬೇಕಾದ ಕೌಶಲ್ಯಗಳ ಕುರಿತು ತಿಳಿಯಬಹುದು, ತಮ್ಮ ಗುರಿಗೆ ಬೇಕಾದ ದೀರ್ಘಕಾಲದವರೆಗಿನ ಶಿಕ್ಷಣ ಪ್ರಯಾಣವನ್ನು ರೂಪಿಸಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಕರಿಯರ್ ಗೈಡೆನ್ಸ್ ಅಥವಾ ಕರಿಯರ್ ಕೌನ್ಸಿಲಿಂಗ್ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಉದ್ಯೋಗ ಮಾರುಕಟ್ಟೆಯಲ್ಲಿ ಹೊಸ ವೃತ್ತಿ ಅವಕಾಶಗಳು ಎಲ್ಲಿ ಹೊರಹೊಮ್ಮುತ್ತವೆ, ಆರಂಭಿಕ ವೃತ್ತಿ ಸಮಾಲೋಚನೆ ಹೇಗಿರಬೇಕು ಎಂಬುದರ ಕುರಿತು ವಿದ್ಯಾರ್ಥಿ ಅರ್ಥ ಮಾಡಿಕೊಳ್ಳಲು ಹಾಗೂ ಅಗತ್ಯವಾದ ಹೊಂದಾಣಿಕೆ ದೂರದೃಷ್ಟಿಯೊಂದಿಗೆ ವಿದ್ಯಾರ್ಥಿಗಳು ಸಜ್ಜುಗೊಳ್ಳುವಂತೆ ಮಾಡುತ್ತದೆ. ಕರಿಯರ್ ಗೈಡೆನ್ಸ್ ವಿದ್ಯಾರ್ಥಿಗಳು ಉತ್ತಮ ತಿಳುವಳಿಕೆಯುಳ್ಳ ನಿರ್ಧಾರವನ್ನು ತೆಗೆದುಕೊಳ್ಳಲು ಸ್ವಾತಂತ್ರ್ಯ ನೀಡುತ್ತದೆ. ದಾರಿ ತಪ್ಪುವ ವೃತ್ತಿ ಆಯ್ಕೆಗಳ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ತಪ್ಪಾದ ನಿರ್ಧಾರಗಳಿಂದಾಗುವ ಅತೃಪ್ತಿಯ ಸ್ಥಿತಿಯನ್ನು ತಪ್ಪಿಸಲು ಕರಿಯರ್ ಗೈಡೆನ್ಸ್ ಮುಖ್ಯವಾಗಿದೆ. ಭಾರತದಲ್ಲಿ 2ನೇ ತರಗತಿಯಿಂದಲೇ ವೃತ್ತಿ ಅಥವಾ ಶಿಕ್ಷಣ ಸಮಾಲೋಚನೆಯನ್ನು ಆರಂಭಿಸುವುದು ಒಂದು ಪೂರ್ವಭಾವಿ ವಿಧಾನವಾಗಿ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಮಾರ್ಗಗಳ ಬಗ್ಗೆ ತಿಳಿದುಕೊಳ್ಳುವ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಧಿಕಾರ ನೀಡುತ್ತದೆ. ಈ ಆರಂಭಿಕ ಕರಿಯರ್ ಕೌನ್ಸಿಲಿಂಗ್ ವಿದ್ಯಾರ್ಥಿಗಳು ತಮ್ಮ ಯಶಸ್ವಿ ಭವಿಷ್ಯಕ್ಕಾಗಿ ವೇದಿಕೆಯನ್ನು ತಾವೇ ಸಿದ್ಧಪಡಿಸಿಕೊಳ್ಳಲು, ಶಿಕ್ಷಣವನ್ನು ತನ್ನ ಭಾವನೆಗಳಿಗೆ ಮತ್ತು ಸಾಮರ್ಥ್ಯಗಳೊಂದಿಗೆ ಮೊದಲಿನಿಂದಲೂ ಕಲಿಯಲು ಅವರಿಗೆ ಖಚಿತ ಜ್ಞಾನವನ್ನು ಇದು ನೀಡುತ್ತದೆ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಕರಿಯರ್ ಗೈಡೆನ್ಸ್ ಬಹಳ ಮುಖ್ಯವಾಗಿದೆ. ಹಾಗಾಗಿ ವಿದ್ಯಾರ್ಥಿ ದಿಸೆಯಿಂದಲೇ ಅಂದರೆ ಚಿಕ್ಕವರಿದ್ದಾಗಲೇ ಈ ಕರಿಯರ್ ಗೈಡೆನ್ಸ್ ಬಗ್ಗೆ ತಿಳಿದುಕೊಳ್ತಕ್ಕಂಥದ್ದು ಅತ್ಯವಶ್ಯಕವಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಕಲ್ಲಂಗರದಲ್ಲಿ ಕೂಡ ವೃತ್ತಿ ಮಾರ್ಗದರ್ಶನದ ಮಾಹಿತಿಯನ್ನು ನೀಡಲು ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವರ ಅನುಭವಗಳನ್ನು ಮಕ್ಕಳಿಗೆ ವಿವರಿಸಲಾಯಿತು. ಈ ಒಂದು ಹಿನ್ನೆಲೆಯಲ್ಲಿ ಶ್ರೀ ಆಕಾಶ್ ಇವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಬೆಂಗಳೂರಿನ ಕಮಿಷನರೇಟ್ನಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದು, ಅವರು ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ಬರತಕ್ಕಂಥ ವಿವಿಧ ಹುದ್ದೆಗಳ ಮಾಹಿತಿಯನ್ನು ನೀಡಿದರು. ಅಲ್ಲದೆ ಶ್ರೀ ಮಲ್ಕಣ್ಣ ಇವರು ಜೂನಿಯರ್ ಇಂಜಿನಿಯರ್ ಆಗಿ ಒಂದು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ಅವರು ಕೂಡ ಒಂದು SSLC ಆದ ನಂತರ ಡಿಪ್ಲೊಮೊ ವ್ಯಾಸಂಗವನ್ನು ಮಾಡಿದ ನಂತರ ಬರ್ತಕ್ಕಂಥ ವಿವಿಧ ಒಂದು ವೃತ್ತಿ ಮಾರ್ಗದರ್ಶನಗಳನ್ನು ನೀಡಿದರು. ಅಲ್ಲದೆ ಶ್ರೀ ಶಂಕರ್ಲಿಂಗ್ ಇವರು ಕೂಡ ಸಿವಿಲ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸುತ್ತಿದ್ದು, ಅವರು ಕೂಡ ಈ ಒಂದು ಇಂಜಿನಿಯರಿಂಗ್ ವಿಭಾಗದ ವಿವಿಧ
ಒಂದು ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಅಲ್ಲದೆ ಶ್ರೀ ನಾಗರಾಜ್ ಇವರು ಕೂಡ ಒಂದು ಎಕ್ಸ್ರೇ ತಂತ್ರಜ್ಞರಾಗಿ ಲ್ಯಾಬ್ ಟೆಕ್ನಿಷಿಯನ್ ಹಾಗೂ ಎಕ್ಸ್ರೇ ಟೆಕ್ನಿಷಿಯನ್ಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಅಲ್ಲದೆ ಶ್ರೀ ಪ್ರಶಾಂತ್ ಹಾಗೂ ಶ್ರೀ ಮಂಜುನಾಥ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಇರತಕ್ಕಂಥ ವಿವಿಧ ಹುದ್ದೆಗಳ ಮಾಹಿತಿಯನ್ನು ನೀಡಿದರು. ಅಲ್ಲದೆ ಕುಮಾರಿ ಅನಾಮಿಕಾ ಹಾಗೂ ಸಂಗೀತ ಇವರು ಕೂಡ MBA ಹಾಗೂ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿರತಕ್ಕಂಥ ಮಾಹಿತಿಯನ್ನು ಮಕ್ಕಳಿಗೆ ನೀಡಿದರು. ಅಲ್ಲದೆ ಶಾಲೆಯಲ್ಲಿನ ಹಳೆಯ ವಿದ್ಯಾರ್ಥಿಗಳ ಅಲುಮಿನಿಯನ್ನು ಕೂಡ ರಚಿಸಿ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ವಿದ್ಯಾರ್ಥಿಗಳ ಮಾಹಿತಿಯನ್ನು ಇಲ್ಲಿ ಕ್ರೋಢೀಕರಿಸಿ ಸಂಗ್ರಹಿಸಲಾಗಿದೆ. ಅಲ್ಲದೆ ಶಾಲೆಯ ವಿದ್ಯಾರ್ಥಿಗಳು ಕೂಡ ತಮ್ಮ ಭವಿಷ್ಯದಲ್ಲಿ ಯಾವ ಯಾವ ಹುದ್ದೆಗೆ ಹೋಗಬೇಕು, ಯಾವ ಯಾವ ವೃತ್ತಿ ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಒಂದು ಮಾರ್ಗದರ್ಶನ, ಈ ವೃತ್ತಿ ಮಾರ್ಗದರ್ಶನದ ಅಡಿಯಲ್ಲಿ ಬಂದಿರತಕ್ಕಂಥ ಸರ್ವರ ಮುಂದೆ ಅವರು ತಮ್ಮ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಹಾಗಾಗಿ ಒಟ್ಟಾರೆಯಾಗಿ ಸರ್ಕಾರಿ ಪ್ರೌಢಶಾಲೆ ಕಲ್ಲಹಂಕರದಲ್ಲಿ ವೃತ್ತಿ ಮಾರ್ಗದರ್ಶನದ ಅಡಿಯಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯ ವೃತ್ತಿಗೆ ತಾವು ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಎಲ್ಲ ಶಿಕ್ಷಕರು ಹಾಗೂ ಮುಖ್ಯ ಗುರುಗಳು ಮಾಹಿತಿಯನ್ನು ನೀಡಿದರು. ಧನ್ಯವಾದಗಳು.